ಕರೆಂಟ್ ಹೋದ ಹಾಸಿಗೆ ತೋರಿ ಕರೆಂಟ್ ಕುಡಿಬೇಕು ಕರೆಂಟ್ ಹರ ಯಾ ನಿಗ್ರಹಣ ಮಾಡ್ತೀರಿ ರೀ ಬನ್ರಿ ಇಲ್ಲಿ. ನನ್ ಫ್ರೆಂಡು ಅಮ್ಮ ಫ್ಯಾನ್ ಕೆಟ್ಟೋಗಿದ್ಯಾ? ನನ್ ಮೊನ್ನೆ ಬಟ್ಟೆ ಬಿಚ್ಚಿ ಮಲ್ಕೋಬೇಡ ಅಂದೆ ಅಮ್ಮ. ಕನ್ನಡ ತಾಯಿಗೆ ಭಾರತೀಯಾದೆ, ಭಾರತ ಮಾತೆಯ ಕಿರುತಿಯಾದೆ. ಹಲೋ ಅಣ್ಣ ಆರಾಮ್ ನೋಡ್ತಮ್ಮ ನೀನ? ಅಣ್ಣ ನಾನು ಆರಾಮ್ ಅಣ್ಣ. ಬಾಳ್ ಮಿಸ್ ಮಾಡ್ಕೊಳತ್ತೀವಿ ನಿನಗ. ಇರ್ಲಿಪ್ಪ ಏನ್ ಮಾಡಕ್ ಬರಂಗಿಲ್ಲ. ಇರ್ಲಿ ಬಿಡ. ಅದ ನನ್ ನಾಯಿ ಆರಾಮ್ ಐತಿಲ್ಪ ಅಣ್ಣ? ನಿಂದ ನಾಯಿ ಅವಾಗ ಸತೈತಿ. ಓಹ್ ಏನೋಲೆ ಇಂತ ನ್ಯೂಸ್ ಇಷ್ಟ ಈಸಿಯಾಗಿ ಹೇಳ್ತಿ. ನನಗ್ ಹಾರ್ಟ್ ಅಟ್ಯಾಕ್ ಆಯ್ತಂದ್ರ ಇಂತ ನ್ಯೂಸ್ ಎಲ್ಲ ಹೆಂಗ್ ಹೇಳ್ಬೇಕಲ್ಲ? ಸ್ಟೆಪ್ ವೈಸ್ ಹೇಳ್ಬೇಕು. ಈಗ ನೋಡ್, ಫಸ್ಟ್ ಡೇ ಅಣ್ಣ ನಾಯಿ ಟೆರೆಸ್ ಮ್ಯಾಗ ಆಟ ಆಡೋದ್ ಅಂತ ಹೇಳ್ಬೇಕು. ಸೆಕೆಂಡ್ ಡೇ ಅಣ್ಣ ಮಿಸ್ ಆಗಿ ತಳ ಬಿದ್ ಬಿಡ್ತಾನ ಅಂತ ಹೇಳ್ಬೇಕು. ಥರ್ಡ್ ಡೇ ಅಣ್ಣ ಹಾಸ್ಪಿಟಲ್ ಒಳಗೈತಿ, ಸೀರಿಯಸ್ ಐತಿ ಅಂತ ಹೇಳ್ಬೇಕು. ಫೋರ್ತ್ ಡೇ ಅಣ್ಣ ಸತ್ ಹೋಯ್ತಾನ ಅಂತ ಹೇಳ್ಬೇಕು. ಹಿಂಗ್ ಹೇಳಿದ್ರೆ ನನಗೂ ಅಷ್ಟು ಒಮ್ಮೆ ಸಡನ್ ಶಾಕ್ ಆಗಂಗಿಲ್ಲ. ಸಾರಿ ಅಣ್ಣ, ಸಾರಿ. ಆಯ್ತಾಯ್ತು, ಇರ್ಲಿ ಬಿಡು. ಅಜ್ಜ ಆರಾಮದಾನಿಲ್ಲ? ಅಜ್ಜ ಈಗ ಟೆರೆಸ್ ಮ್ಯಾಗ ಆಟ ಆಡತಾನ. ಶೆಕೆ ಇಷ್ಟ ಆಗೈತಂದ್ರೆ ಮಚ್ಚ ನೀನ್ ನಂಬಲ್ಲ, ನಮ್ ಮನೇಲಿರೋ ಫ್ರಿಜ್ಗೂ ಬೆವ್ರು ಬತ್ತೈತೆ. ಅದೆಲ್ಲ ಏನಿಲ್ಲ, ನಮ್ ಫ್ರೆಂಡ್ ಅವ್ರ ಮನೇಲಿ ಎಸಿ ಶೆಕೆ ಐತೈತೆ. ಆ ಎಸಿ ತಣ್ಣಗಿರ್ಲಿ ಅಂತ ಇನ್ನೊಂದ್ ಎಸಿ ತಗೊಂಡ್ ಹಾಕೊಂಡವನು. ಇನ್ನೊಂದ್ ಈ ಶೆಕೆ ಎಲ್ಲೇ ನೆವೆ ಆಗ್ಬಾರ್ದು ಅಲ್ಲಲ್ಲೇ ನೆವೆ ಆಗುತ್ತಪ್ಪ. ನಿಮ್ಮನೇಲಿ ಇಲ್ವಾ ಶೆಕೆ? ನಾನ್ ಫ್ಯಾನ್ ಐಸ್ ಕ್ಯೂಬ್ ನ ಟೇಪ್ ಹಾಕಿ ಅಂಟಿಸ್ಬಿಡ್ತೀನಿ. ಆನ್ ಮಾಡ್ದಾಗ ತಣ್ಣಗ್ ಗಾಳಿ, ಐಸ್ ಕರಗ್ತಿದ್ದಂಗೆ ತಣ್ಣಗ್ ಮಳೆ ನೀರು. ಸಕ್ಕತ್ತಾಗಿರುತ್ತೆ. ವಾ, ಮನೇಲಿ ಇದ್ದಿ ಸೈಂಟಿಸ್ಟ್ ಆಗ್ಬಿಟ್ಟಿದ್ಯಾ? ನಾಸಾಗಿಸಾಕ್ ಟ್ರೈ ಮಾಡೋದು? ಇಲ್ಲ ಪರವಾಗಿಲ್ಲ, ಅದು ದೂರ ಜಾಸ್ತಿ ಬಸ್ ಸಿಗಲ್ಲ, ಇಲ್ಲಾಂದ್ರೆ ಹೋಗ್ಬಿಡ್ತಿದ್ದೆ. ಶೆಕೆ ಎಷ್ಟೈತಂದ್ರೆ ಸೂರ್ಯದವರು ಪಕ್ಕ ಎಸಿಲ್ ಕುತ್ಕೊಂಡಿರ್ತಾರೆ. ಹೌದೌದು, ನನ್ಗೆ ಏನ್ ಒಂದ್ ಅರ್ಥ ಆಗಲ್ಲ ಅಂದ್ರೆ, ಬೆಳಗ್ಗೆ ಎತ್ತೇನೋ ಸೂರ್ಯ ಇರ್ತಾರೆ, ಅದು ಶೆಕೆ ಆಗುತ್ತೆ, ಓಕೆ. ರಾತ್ರಿ ಹೊತ್ತು ಸೂರ್ಯನೂ ಇರಲ್ಲ, ಅವಾಗೂ ಯಾಕೋ ಶೆಕೆ ಆಗುತ್ತಲೋ. ಸೂರ್ಯ ದೇವ್ರ ನಮ್ಮ ಹತ್ರ ಆಟ ಆಡ್ತಾರಲ್ಲ, ಪಕ್ಕ ಎಲ್ಲ ಹೌಚ್ಕೊಂಡಿರ್ತಾರೆ ನೈಟ್ ಹೊತ್ತು. ಮಿಸ್ಟರ್ ಸೂರ್ಯ ಹಂಗ ಒಂಥರ ಇದೆಲ್ಲ ಹೆವಿ ವಾಶ್ ಔಟ್ಲಿ. ಯಾಕೆ? ಬಿಸ್ಲಿಂದ ಶೆಕೆ ಆಗುತ್ತಾ, ಶೆಕೆಯಿಂದ ಬೆವ್ರು ಬರುತ್ತಾ, ಬೆವ್ರಿಂದ ಗುಳ್ಳೆ ಆಗುತ್ತಾ, ಗುಳ್ಳೆಯಿಂದ ಕೆರ್ತಾ ನೆವೆ ಎಲ್ಲ ಆಗುತ್ತಲೇ. ಇವ್ನ್ಯಾವನ ಸೆಡೆ ನನ್ ಮಗ. ಬೇಬಿ ಬೂ, ನಮ್ಮ ಮಮ್ಮಿ ಮನೆಗೆ ಹೋಗ್ಬಿಟ್ಟು ಬರೋಣ ನಾಳೆ. ನಾನ್ ಬರಲ್ಲ, ನೀನ್ ನೋಡ್ ಬಾ. ಹೆಂಗಿದ್ರು ಆಫೀಸ್ ರಜೆ ತಾನೆ ಬೇಬಿ, ನಾಳೆ ಬರಕೇನು? ನಾನ್ ಬರಲ್ಲ ಬಾಬು, ನೀನ್ ನೋಡ್ ಬಾ, ನಿಂಗೆ ಇಷ್ಟ ಇದ್ರೆ. ನನ್ಗೆ ಇಷ್ಟ ಪಕ್ಕದಲ್ಲಿ ಇಡು. ನೀನ್ಯಾಕ್ ನಮ್ಮ ಅಮ್ಮ ಮನೆಗೆ ಬರಲ್ಲ ಅಂತ ಹೇಳ್ತಿರೋದು? ಓಹ್, ನಿಂಗೊಂದ್ ಕತೆ ಹೇಳ್ತೀನಿ ಕೇಳಿಸ್ಕೊ. ಇವನ್ ನೀನೊಂದ್ ಅಂಗಡಿಗೆ ಹೋಗ್ತೀಯಾ, ಅಲ್ಲಿ ಯಾವ್ದಾರ ಒಂದ್ ವಸ್ತು ತಗೊಂತೀಯ. ಅಂಗಡಿ ಓನರ್ ಬಂದ್ಬಿಟ್ಟು ಆ ವಸ್ತು ಬಗ್ಗೆ ಆಹಾ ಓಹೋ ಹಿಂಗೆ ಹಂಗೆ ಅಂತ ಚೆನ್ನಾಗಿ ಬಿಲ್ಡಪ್ ಕೊಟ್ಟಿರ್ತಾರೆ. ನೀನ್ ಅದೇ ಖುಷಿಯಿಂದ ಆ ವಸ್ತುನ ಮನೆಗೆ ತಗೊಂಡ್ಬರ್ತೀಯ. ಮನೆಗೆ ತಗೊಂಬಂದ್ಮೇಲೆ ಬಂಡವಾಳ ಗೊತ್ತಾಗೋದು ಆ ವಸ್ತುವಿಂದ ನಯ ಪ್ರೈಸ್ನ ಇರಲ್ಲ, ಏನಕ್ಕೂ ಕೆಲಸ ಮಾಡಲ್ಲ, ಏನಕ್ಕೂ ಲಾಯಕ್ಕಿಲ್ಲ ಅಂತ. ಅವಾಗ ನೀನ್ ಅಂಗಡಿಗೆ ಹೋಗ್ತೀಯಾ? ನಂಗೇನ್ ಲೂಸ ಮತ್ತೆ ನಾನು ಅಂಗಡಿಗೆ ಹೋಗಕ್ಕೆ? ನಾನಂತೂ ಕಾಲೇ ಇಡಲ್ಲ. ಹಂಗೆ ನಾನು ನಿಮ್ ಮನೆ ಕಾಲೇ ಇಡಲ್ಲ. ನಿಜ ಹೇಳಿದ್ರೆ ಎಲ್ಲರೂ ಉರ್ಕೊಂತಾರಪ್ಪ. ಅಪ್ಪಾಜಿ, ನೀವೇನೋ ತಳಮಳದಲ್ಲಿರುವಂತಿದೆಯಲ್ಲ. ಇವತ್ತು ನಿಂದ ರಿಸಲ್ಟ್ ಅಲ್ವಲ್ಲ, ಅದಕ್ಕೆ.
ಚಿಂತಿಸದಿರಿ ಅಪ್ಪಾಜಿ, ನಾನು ಮೊದಲ ಸ್ಥಾನದಲ್ಲಿ ಉತ್ತೀರ್ಣನಾಗುತ್ತೇನೆ. ನಾವೇಕೆ ಸಿಹಿ ತಿನ್ನುತ್ತಾ ಫಲಿತಾಂಶವನ್ನು ನೋಡಬಾರದು? ದಯಮಾಡಿ ಕೇಕ್ ತೆಗೆದುಕೊಂಡು ಬನ್ನಿ. ಅಬ್ಬಾ ಆಯ್ತು, ತಗೊಂಬರ್ತೀನಿ ಬಿಡು. ಶ್ರವಣ, ಅದು ಹಾಲ್ ಟಿಕೆಟ್ ನಂಬರ್ ಕಳಿಸಿದ್ದೆ ನಮ್ಮ ಹುಡುಗಂದು, ನೋಡಿದೆ ರಿಸಲ್ಟ್? ನೋಡಿದ್ನಪ್ಪ, 3 ಹೋಗಿದಾವೆ. ಮೊದಲು ನೀವು ಸ್ವೀಕರಿಸಿ ತಂದೆ. ಇರ್ಲೆ ಅಣ್ಣ ಇನ್ನೊಂದ್ ಸರಿಯಾಗಿ ನೋಡೋಣ. ಅಯ್ಯೋ ಸರಿ ನೋಡಿರ ಅದೇ ಕಣ, ತಡಿಯ 3 ಅಲ್ಲ ಕಣ 4 ಕಣ ಹೋಗಿರೋದು. ಮೆಟ್ತಾನ್ ಕೊಟ್ಟ ಅಬ್ಬಳಿ ಮಗ. ನಾವೇಕೆ ಸಿಹಿ ತಿನ್ನುತ್ತಾ ಫಲಿತಾಂಶವನ್ನು ನೋಡಬಾರದು? ಅಲ್ಲಿ ಹಳೆ ಮೆಟ್ಟಿದ್ವಲ್ಲ ಕೊಡಿಲಿ, ಇದೆಲ್ಲ ಉಂಡ್ಕೊಂಡು ಹೋಗಿದಾವೆ, ತಿಂಬಾಕ್ ಪರದಾಡ್ತಾ ಇದ್ದಾನೆ ಇಲ್ಲಿ. ಯಾವಾಗಲೇ ಅಪ್ಪ ನೋಡಲ್ಲ Apple. B for ball. C for coconut. C for coconut. Coconut. ಮನೇಲಿ ಇಬ್ಬರೇ ಇದೀವಿ, ಒಳ್ಳೆ ಎಗ್ ರೈಸ್ ಮಾಡ್ಕೊಳ್ಳೋಣ. ಮಾಡ್ತೀಯಾ? ಹೇಳ್ಕೊಡ್ತೀನಿ. ಒಂದ್ ವಿಡಿಯೋ ಪ್ಲೇ ಮಾಡ್ತೀನಿ, ಅದ್ರಲ್ಲಿ ಅವ್ರು ಏನ್ ಹೇಳ್ತಾರೋ ಅದನ್ನ ಮಾಡ್ಬೇಕಾಯ್ತಾ? ರೆಡಿನಾ? ಪ್ಲೇ ಮಾಡ್ತೀನಿ, ಕೇಳಿಸ್ಕೊ. ಬಾಣಲಿಗೆ 2 ಟೇಬಲ್ ಸ್ಪೂನ್ಷ್ಟು ಎಣ್ಣೆನ ಹಾಕಿ ಎಣ್ಣೆನೂ ಸಹ ಬಿಸಿ ಮಾಡ್ತೀನಿ. ಹಾಕು. ಜಾತ್ರೆಗೆ ಹೋಗೋಣ ಬಂದ್ರು. ಬಾ ಮಚ್ಚ, ಅದು ಕುತ್ಕೋರು. ಎಲ್ಲಿ ಕೂತ್ಕೊಳ್ಳಿ ಮಚ್ಚ? ಹಿಂದ್ಗಡೆ ಜಾಗ ಇದೆಯಲ್ಲೇ, ಇಲ್ಲಿ ನೋಡಿ, ಇಲ್ಲಿ ಕೂತ್ಕೊಳ್ಳ. ಎಲ್ಲಿ ಕೂತ್ಕೊಳ್ಳಿ ಹೇಳು? ಸಿಂಟೆಕ್ಸ್ ಟ್ಯಾಂಕ್ ಗೊತ್ತಾ? ಸಿಂಟೆಕ್ಸ್ ಟ್ಯಾಂಕ್ ಕುಡಿಸ್ದಂಗಿದೆ ಮಚ್ಚ ನಿನ್ನ. ನಾನ್ ನೋಡ್ಕೊಂಡ್ ಬರ್ತೀವಿ, ನೀನ್ ಹೋಗು. ಗುಲಾಬ್ ಜಾಮೂನ್ ಅಲ್ಲ, ಗಲ 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 ಅಂತ ಅಲ್ಲದೆ ಬಂದ್ಬಿಟ್ಟು ಕಂಡ್ರು. ನೀರ್ ಕುಡಿಯಕಂತ ಹೋದೆ, ಚೆಲೋಯ್ತು. ಮೇಕಪ್ ಮಾಡ್ಕೊಳ್ಳೋಣ, ನನ್ ಗೊತ್ತೈತಿಲ್ಲ ನಾನು ಯಾರು. ಬೇಡದೇ ಇರೋ ಶೋಕಿ ಮಾಡಕ್ ಹೋದ್ರೆ ಹಿಂಗೆ ಆಗದಂತ ಡ್ಯಾನ್ಸ್ ಆಡ್ದೆ. ಮುಖ ತೊಳ್ಕೊಂಡು ಗಾಡಿ ಸ್ಟಾರ್ಟ್ ಮಾಡ್ದೆ. ಕನ್ನಡಿ ಮಕ್ಕ ನೋಡ್ಕೊಳ್ಳೋಣ ಅಂತ ಬಂದೆ, ನನ್ ಗೊತ್ತಾಯ್ತು ನಾನೇ ಚೆನ್ನಾಗಿಲ್ಲ ಅಂತ. ನಡ್ಕೊಂಡ್ ಬತ್ತೈತೆ, ಬಿಸ್ಕೆಟ್ ಬಿದ್ದಿತ್ತು. ನಾಯಿಗ ಕಣ ಅನ್ಕೊಂಡೆ, ಅಕ್ಕಪಕ್ಕ ನೋಡ್ದೆ, ಯಾರು ಇರ್ಲಿಲ್ಲ, ನಾನೇ ತಿನ್ಕೊಂಡೆ. ಕಾಟನ್ ಪೇಟೆ ಹುಡುಗರು ಕಿಲಾಡಿ ಅಂತಾರೆ, ಕತ್ರಗುಪ್ಪೆ ಹುಡುಗರು ಕಿಂಗ್ ಅಂತಾರೆ, ಶಿವಾಜಿನಗರ ಹುಡುಗರು ಭಾಯ್ ಅಂತಾರೆ, ಬಸವೇಶ್ವರ ನಗರ ಹುಡುಗರು ಬಾಸು ಅಂತಾರೆ. ಗುಂಡೆ 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 ಗುಂಡೆ. ಏ ಕುಕ್ಕಿ, ನಮ್ಮ ಲವ್ ಸ್ಟೋರಿ ಬಗ್ಗೆ ನಿಮ್ಮ ಮನ್ಯಾಗ ಹೇಳಿದೇನ? ಏನನ್ಲ ನಿಮ್ಮವ್ವ? ನೀನೇ ಬೀದಿಗೆ ಬರ್ತೀಯೋ ಏನು ನನ್ನೇ ಅಡಾಪ್ಟ್ ಮಾಡ್ಕೋತಾರಂತ ನಿಮ್ಮ ಮನ್ಯಾಗ? ನಿನಗೇನು ಹೇಳ್ದದು ಗುಂಡೆ, ನಮ್ಮ ಮನ್ಯಾಗ ಇಂಟರ್ಬ್ರೀಡ್ ಲವ್ ಮ್ಯಾರೇಜ್ ಒಪ್ಪಂಗಿಲ್ಪ. ನನ್ನ ಜಾತಿಯವನ್ನೇ ಬೇರೆಯವ್ನ ಹುಡುಕ್ಯಾರ. ನಿನ್ನ ಜಾತಿ ಬೇರೆದಲ್ಲ ಗುಂಡೆ, ಬ್ಯಾಡ ಅಂದ್ರೆ ಮನ್ಯಾಗ.
ನನ್ನಲ್ಲಿ ಇರ್ಲಾರ್ದ ಅವನ ಕಡೆ ಏನದ? ಫಸ್ಟ್ ಆಫ್ ಆಲ್ ಅವನ ಕಡೆ ಕೂದಲು ಜಾಸ್ತಿ ಅವ ನಿನ್ಕಿಂತ. ಅದು ಬಿಟ್ಟು ಕ್ವಾಲಿಟೀಸ್ ಬಗ್ಗೆ ಹೇಳು. ನೀ ಹೇಳ್ತಿದ್ದಿ ಅವ ಪೆಡಿಗ್ರಿ ತಿಂತಾನ. ಸ್ನಾನದ ಬಗ್ಗೆ ಕೇಳಿ ನೀನು ಎಂದರೆ ಮಾಡಿ ಸ್ನಾನ. ಅವ ವಾರಕ್ಕೊಮ್ಮೆ ಸ್ನಾನ ಮಾಡ್ತಾನ. ಈಗ ನನ್ನ ಮದ್ವೆ ಆಗವ ಫುಲ್ ಟ್ರೈನ್ ಡಾಗ್ ಇದಾನವ. ಹೈಫೈ ಕೊಡ್ತಾನ, ಶೇಕ್ ಹ್ಯಾಂಡ್ ಕೊಡ್ತಾನ. ನಮ್ಮ ಮೌ ಬಂದ್ಲ ಅಂದ್ರೆ ನಿನಗೆ ಏನ್ ಬರ್ತದ ಕೊಡ್ಲಿಕ್ಕೆ? ಶೇಕ್ ಹ್ಯಾಂಡ್ ಕೊಡ್ತಿ, ಹೈಫೈ ಕೊಡ್ತಿ, ಏನ್ರ ಬರ್ತದ ನಿನಗ? ನನಗೆ ಯಾರು ಕಲಿಸ್ಕೊಟ್ಟಿಲ್ಲ ಕುಕ್ಕಿ. ನೀನೇ ಏನ್ ಕಲ್ತಿಲ್ಲ ಗುಂಡ್ಯಾ. ನಾಳೆ ನಮ್ಮ ಮಕ್ಕಳಾದಂದ್ರ ಅವಕ್ಕೇನ್ ಕಲಿಸ್ತಿ? ಹೇಳ್ತೀನಿ ಕಲಿಸ್ತಿ ಅವಕ್ ಕುಕ್ಕಿ. ಅದಕ್ಕೆ ಹೇಳುದು ಪ್ಯಾರ್ ಕರೋ ಲೇಕಿನ್ ಅವಕಾತ್ ಮೇ ಕರೋ. ಪ್ರೀತಿಸೋ ತಪ್ಪ ಕುಕ್ಕಿ. ಪ್ರೀತಿಸೋ ತಪ್ಪಲ್ಲ ಗುಂಡ್ಯಾ, ನಮ್ ಲೆವೆಲ್ ನೋಡ್ಕೊಂಡು ಮಾಡ್ಬೇಕೆಲ್ಲ. ನನ್ನ ಮರ್ತು ಬಿಡು, ನೀನ್ ನಮ್ಮ ಮನೆ ಕಡೆ ಬರ್ಲಿಕ್ಕೆ ಹೋಗ್ಬೇಡ. ಮಮ್ಮಿ ಇಲ್ಲೇ ಇದೀನಿ ಬಂದೆ. ಗುಂಡ್ಯಾ ಮರ್ತು ಬಿಡು ನನ್ನ. ಮಮ್ಮಿ ಏನ್ ಜೀವನ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಬೆಳಗ್ಗೆ ಹೋಗು, ಸಂಜೆ ಮಲಿಕೋ, ತಿರ್ಗಾ ಬೆಳಗ್ಗೆ ಹೋಗು, ಸಂಜೆ ಮಲಿಕೋ. ಏನ್ ಜೀವನ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಈ ಮಿಡ್ಲ್ ಕ್ಲಾಸಲ್ಲಿ ಹುಟ್ಟಿ ಏನ್ ಜೀವನ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಯಾವತ್ತೋ ಒಂದ್ ದಿವಸ ಸಾಯೋದಕ್ಕೆ ಜೀವನ ಪೂರ್ತಿ ಕಷ್ಟ ಸುಖ ನೋವು ಏನ್ ಬರ್ಲಿ ಅದನ್ನ ಅನುಭವಿಸ್ಬೇಕು. ಈ ಜೀವನ ಅಂದ್ರೆ ಏನು ಅಂತಾನೆ ನನಗೆ ಅರ್ಥ ಆಗ್ತಾ ಇಲ್ಲ. ಏ ಹಲೋ ಕರಿಯ. ಹಾ ಹೆಲೋ ಹೇಳಕ್ಕ. ಆರಾಮ? ಆರಾಮಕ್ಕ ಮಣ್ಣಾಗ ರಗಡಲಕ್ಕ. ಏನು ಮಾಡ್ಲಕತ್ತಿದಿ? ಏನಿಲ್ಲ ಸುಮ್ ಮುಕ್ಕೊಂಡಿನ್ ಹೇಳು. ಅಲ್ಲ ನಿನ್ನ ಸತ್ಯನ ಸಾಲಿ ನಿಂದು ಅದೇ ನಿದ್ದಿ ಬರೋ ಜಾಗಿಗೆ ಏನಾರ ನಿನಗ ಒಂದ್ ನಾಚಿಗೆ ಅನ್ನೋದ್ ಜಲಮಕ್ ಬಂದಿತ್ತಂದ್ರ ಇಡ್ತನ್ ಲೈಫ್ ನಾವ್ ಉದ್ದಾರ ಆತಿದ್ದೆ. ಏನಾಯ್ತು? ಅಲ್ಲೇನಾಗ್ತದ ನಿಮ್ ಮಾಮ ರೊಕ್ಕ ಬೇಡಿ ಏನು ಮುಂಜಾನೆ? ಬೇಡಿನಿ. ಅಂತಪ್ರಿ ಏನ್ ಕಂಬಿದ್ದು ನಿನಗ? ಏನಿಲ್ಲ ಪೆಟ್ರೋಲ್ ರೊಕ್ಕ ದಿತ್ತಿಲ್ಲ ಅದಕ್ಕಲ್ಲಿ ಬೇಡಿನಿ. ಅಟ್ ಪೆಟ್ರೋಲ್ ರೊಕ್ಕಿಲ್ಲ ನಿನ್ನ ಕೆಸಬಾಯಿ ನಿನ್ನ ಬರ್ಲಿ. ನಿನ್ನ ಸತ್ಯನ ಸಾಲಿ ನಿಂದು. ಏನಾಯ್ತು? ಅಲ್ಲೇನ ಆಗ್ತದ ನಿನ್ ಹೆಸರು ಹೇಳ. 5,000 ರೂಪಾಯಿ ಕೊಟ್ಟು ನಿನ್ ಸೀರೆ ತಂದಿನಿ. ನಾನ್ ತಂದ್ರೆ ಹಾಕ್ಯಾರ ರೊಕ್ಕ ತೇಕಿಸಿದ್ರ ನೀ ಇದ್ರ ಡೊಪ್ಪತ್ತು ಮುಂಜಾನೆ ನೀ ಪೆಟ್ರೋಲ್ ರೊಕ್ಕ ಇಸ್ಕೊಂಡಿದ್ದಿ. ಮೆಟ್ಟಲು ಹೊಣ್ಣಗತ್ತನ ಫೋನ್ ಹಚ್ಚಿನ ಈಗ. ಏನತ್ತ ಬೈಲಿಗತ್ತನ? ಅಲ್ಲೇ ನೀ ಏನತ್ತ ಅವ್ನಿಗೆ ಪೆಟ್ರೋಲ್ ರೊಕ್ಕಿಲ್ಲ ನೀನ್ ಸೀರೆ ಮಾಡ್ಸೋ ಕಾಸು ತಮ್ಮ ಬಂದ್ ನೀನ್ ಮಾಡ್ತೀನಿ ಅಂದ್ರ ಅಂದಾನ. ಇರ್ಲಿ ಬಿಡ, ಅವ ಏನ್ ಮಾಡ್ತಾನ. ಅಟ್ಟಾಕ್ ಟೆನ್ಷನ್ ಅಂತ ಹೋಗ್ತೀವಿ. ಎಲ್ಲ ಗೊತ್ತಾಯ್ತು ನಿಮ್ ಕರಿ ಬಾರಿ ನಾವ್ ಒಯ್ದ ಕಿಶ ಅವನು ರೊಕ್ಕ ತಗೊಂಡ್ ಕಿಸಿದ್ರ ನಿಮ್ ಹೆಸರು ಮಾಡಿ ಹೇಳಕ್ಕೆ ಸೀರಿ ಅದು ಇದು ತಗೋತಿದ್ದೆವು. ಈ ನಮ್ ಕಳತನ ಸಿಕ್ತಿಲ್ಲ ಅವ್ರ ಕೈಯಾಗ. ಇಲ್ಲಿ ರೊಕ್ಕ ನಮ್ಮ ಮಾಲ್ ಅವ್ರ ಹೆಸರು ಯಾಕಿಸಿದ್ರ ತೋತರತ್ತೀವಿ. ಬಿಡು ನನ್ನ ಹಾಕ್ತೀಯ. ಏನದ ಯಾರಿಗ ಗೊತ್ತೇವ ಈಗ ಜೀವನದಲ್ಲಿ ಒಂದ್ ಕಲ್ತೆ ಜಾಸ್ತಿ ಕೆಲಸ ಮಾಡಿದ್ರೆ ಬೇಗ ಸುಸ್ತಾಯ್ತದೆ. ಮನೇಲಿ ಹೇಳ್ತಾರೆ ತಪ್ಪು ಹೆಜ್ಜೆ ಇಡ್ಬೇಡ ಅಂತ, ಆದ್ರೆ ನಾನು ಇಡೋ ಪ್ರತಿ ಹೆಜ್ಜೆನೂ ತಪ್ಪೆ. ಮನೇಲಿ ಹೇಳಿದ್ರು ಏನಾದ್ರೂ ದೊಡ್ಡದ್ ಮಾಡಿ ತೋರ್ಸು ಅಂತ, ಅದಕ್ಕೆ ನಾ ಬಲೂನ್ ದೊಡ್ಡ ಮಾಡ್ದೆ. ಮನೇಲಿ ಹೇಳ್ತಿದ್ರು ನೀನ್ ಏನಾದ್ರೂ ಆಗು ಅಂತ, ಅದಕ್ಕೆ ನಾನ್ ಸೋಂಬೇರಿ ಆದೆ. 1980 ಹಿಡ್ಕೊಂಡು 1990 ಈ ಇಸ್ವಿ ಒಳಗೆ ಯಾರ್ಯಾರು ಹುಟ್ಟ್ಯಾರಲ್ರಿ ಅವ್ರ ಜೀವನಾನ ಇಷ್ಟ ಎಂಜಾಯ್ ಮಾಡಕತ್ತಾರ ಅಂತಂದ್ರ ಅವ್ರ ಯವ್ವನ ಹೋಗವಲ್ದು ಮತ್ತು ವಯಸ್ಸಾದವ್ರ ಗತ್ಲೆ ಅವ್ರು ಇರೋವಲ್ದು.